ಮ್ಯಾರಿನೇಟ್ ಮಾಡಕ್ ಇಕ್ಬೇಕು. ಇವಾಗ ಬೇರೆ ಬಂದಿದ್ದಾನೆ, ಸೊ ಅದಕ್ಕೆ ನಮ್ಮ ಬಿರಿಯಾನಿ ಮಾಡ್ತಾ ಇದ್ದಾರೆ. ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದಾನೆ. ಅಬ್ಬಿ ಸೂಪರ್. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಲಾಗಲ್ಲಿ ನಾನು ಚಿಕನ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನನ್ನ ಮಗ ಹಾಸ್ಟೆಲಿಂದ ಬಂದಿದ್ದಾನೆ, ಅವನಿಗೆ ಚಿಕನ್ ದಮ್ ಬಿರಿಯಾನಿ ಅಂದರೆ ತುಂಬಾ ಫೇವ್ರೇಟು. ಸೊ ಅದಕ್ಕೋಸ್ಕರ ಚಿಕನ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಆನಿಯನ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಆನಿಯನ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಆವಾಗಲೇ ನಾವು ಫ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಾವಿದು ಬ್ರೌನ್ ಆನಿಯನ್ ಥರ ಫುಲ್ ರೋಸ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ತುಂಬ ಚಿಕ್ಕದಾಗಿ ಅಂದರೆ ಉದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಬಿರಿಯಾನಿ ಪಾಟ್ ನಾನು ಬಿರಿಯಾನಿಗೆ ಅಂತ ತಗೊಂಡೆ. ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಬ್ರಾಸ್ ಐಟಮ್ ಹೇಳಿದ್ನಲ್ಲ, ಸೊ ಬಿರಿಯಾನಿಗೋಸ್ಕರ ನಾನು ಆ ಪಾಟ್ ತಗೊಂಡೆ. ಆನಿಯನ್ ಫ್ರೈ ಮಾಡೋಕ್ಕೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ತುಂಬಾ ಫ್ರೈ ಮಾಡಬೇಕಲ್ವ, ಡೀಪ್ ಫ್ರೈ ಮಾಡ್ಕೋಬೇಕು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆದ ನಂತರ ನಾವು ಆನಿಯನ್ ಹಾಕಬೇಕು. ಆನಿಯನ್ ಫುಲ್ ರೋಸ್ಟ್ ಹಾಕಬೇಕು. ಅದಕ್ಕೆ ಸಿಮ್ಮಲ್ಲಿ ಫುಲ್ ಫಾಸ್ಟಾಗೂ ಇಡಬಾರ್ದು, ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು. ನನ್ನ ಮಗಾಗೆ ಲಾಗ್ ಮಾಡಬೇಕಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಾನು ಮಾಡ್ತೀನಿ ಅಂತ ಬಂದು ತರಲೆ ಮಾಡ್ತಾ ಇದ್ದಾನೆ. ಅದಕ್ಕೆ ಮಕ್ಕಳ ಜೊತೆ ಸ್ವಲ್ಪ ಫನ್ನಿಯಾಗಿ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಮ್ಮ ಅಣ್ಣ ಬಂದಿದ್ದಾನೆ, ಸೊ ಅದಕ್ಕೆ ನಮ್ಮ ಬಿರಿಯಾನಿ ಮಾಡ್ತಾ ಇದ್ದಾರೆ. ನಾನು ಮಾಡ್ತೀನಿ ಅಂತ ಇಸ್ಕೊಂಡಿದ್ದೀನಿ. ಬನ್ನಿ. ಚೆನ್ನಾಗಿ ಮಾಡ್ತೀಯಾ? ಮಾಡ್ತೀನಿ. ಬರುತ್ತಾ ನಿನಗೆ? ಏನೇನು ಮಾಡ್ತೀಯಾ? ಎಗ್ ಫ್ರೈ ಮಾಡ್ತೀನಿ, ಎಗ್ ಬೂರ್ದಿ ಮಾಡ್ತೀನಿ, ಚಿಕನ್ ಫ್ರೈ ಮಾಡ್ತೀನಿ. ಸಾಕು, ತರಲೆ ಇಡಲಿ. ಸೊ ನಮ್ಮಮ್ಮ ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮಮ್ಮ ಬದಲು ನಾನು ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ. ಹೌದಾ? ನಾನು ಸೂಪ್ ಸೊ ಅದು ನಮ್ಮ ಬದಲು ನಾನು ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ. ಬನ್ನಿ. ಸ್ವಲ್ಪ ಫ್ರೈ ಆಗ್ಬೇಕು ಕಣೋ. ಆನಿಯನ್ ಫ್ರೈ ಆಗೋ ಟೈಮಲ್ಲಿ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟು ಬೇರೆ ಮಸಾಲ ಇರುತ್ತಲ್ವ, ಅದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಿಂಜರ್ ಮತ್ತು ಗಾರ್ಲಿಕ್ಕು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಬಿರಿಯಾನಿ ಮಾಡ್ತಾ ಇರ್ತೀವಲ್ಲ, ಈ ಥರ ಒಂದು ಸತಿ ನೀವು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಈ ಬಿರಿಯಾನಿ ಎಲ್ಲರಿಗೂ ಕೂಡ ಫೇವ್ರೆಟು, ನನ್ನ ಮಕ್ಳಿಗಂತೂ ತುಂಬಾ ಫೇವ್ರೆಟು. ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ. ಸೊ ಸಾಫ್ಟಾಗಿ ರುಬ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಪುದೀನ, ಗ್ರೀನ್ ಚಿಲ್ಲಿ ಕ್ಲೀನ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ಮತ್ತು ಆನಿಯನ್ ಫ್ರೈ ಆಗಿದೆ ನೋಡಿ, ಈ ಥರ ಡೀಪ್ ಫ್ರೈ ಆಗಬೇಕು, ಅಂದರೆ ಬ್ರೌನ್ ಆನಿಯನ್ ಆಗಬೇಕು. ಈ ಥರ ಹಾಕಿದ್ರೇ ಚೆನ್ನಾಗಿರೋದು, ಆವಾಗಲೇ ಬಿರಿಯಾನಿ ಟೇಸ್ಟ್ ಬರೋದು. ಮೇಯ್ನ್ ಇದೆ ಈ ಬಿರಿಯಾನಿನಲ್ಲಿ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ನಾವು ಆನಿಯನ್ ಫ್ರೈ ಮಾಡಿರ್ತೀವಲ್ಲ, ಅದೇ ಬಿರಿಯಾನಿ ಪಾಟಲ್ಲಿ ಆಯಿಲ್ ಇರುತ್ತೆ. ಅದು ಸ್ವಲ್ಪ ಕೂಲ್ ಆದಮೇಲೆ, ಆ ಬಿಸಿನಲ್ಲೇ ಹಾಕಬೇಡಿ, ಸ್ವಲ್ಪ ಕೂಲ್ ಆದಮೇಲೆ ಆಯಿಲ್ ಇರುತ್ತಲ್ವ, ಅದಕ್ಕೆ ಚಿಕನ್ ಹಾಕಿ ಮತ್ತು ಸ್ವಲ್ಪ ಕರ್ಡ್ ಹಾಕಿ, ನಾವು ಈ ಬಿರಿಯಾನಿಗೆ ಟೊಮೊಟೊ ಹಾಕಲ್ವಲ್ಲ, ಸೊ ಸ್ವಲ್ಪ ಮೊಸರು ಜಾಸ್ತಿನೇ ಹಾಕ್ಕೊಳ್ಬೇಕು. ಆಮೇಲೆ ಟರ್ಮರಿಕ್ಕು, ಚಿಲ್ಲಿ ಪೌಡರು, ಸಾಲ್ಟು, ಆವಾಗಲೇ ಕಟ್ ಮಾಡಿಟ್ಕೊಂಡಿದ್ವಲ್ಲ ನಾವು ಕೊತ್ತಂಬರಿ ಸೊಪ್ಪು, ಪುದೀನ ಚಿಕ್ಕದಾಗಿ ಕಟ್ ಮಾಡಿದ್ವಲ್ಲ, ಗ್ರೀನ್ ಚಿಲ್ಲಿ, ಅದೆಲ್ಲ ಹಾಕಿ ಸ್ವಲ್ಪ ಲೆಮನ್ ಹಾಕೋದು ನಾನು ಆಗಲೇ ತೋರಿಸಿಲ್ಲ ಈ ವಿಡಿಯೋದಲ್ಲಿ, ಬಟ್ ಲೆಮನ್ ಹಾಕಿದ್ದೀನಿ. ಮತ್ತು ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆನಿಯನ್ನು, ಫ್ರೈ ಮಾಡಿರೋ ಆನಿಯನ್ ಫುಲ್ಲು ಹಾಕಬೇಡಿ, ಸ್ವಲ್ಪ ಹಾಕಿ ಸ್ವಲ್ಪ ಸೈಡಲ್ಲಿ ಪ್ಲೇಟಲ್ಲಿ ಹಾಗೆ ಇಡಿ. ಮತ್ತು ತುಪ್ಪ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಲೆಮನ್ ಹಾಕಿಲ್ಲ ಅಂತ ಬಿಡಬೇಡಿ, ಲೆಮನ್ ಹಾಕಬೇಕು. ಲೆಮನ್ ಹಾಕಿದ್ರೇ ಅದು ಚೆನ್ನಾಗಿ, ನಾವು ಟೊಮೊಟೊ ಹಾಕಲ್ವಲ್ಲ, ಸೊ ಅದಕ್ಕೋಸ್ಕರ ಅದೆಲ್ಲ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ನಿಮಗೆ ಟೈಮ್ ಇದ್ದರೆ 1 hour ಮ್ಯಾರಿನೇಟ್ ಮಾಡಿ. ಎಷ್ಟು ಟೈಮ್ ನೀವು ಮ್ಯಾರಿನೇಟ್ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ. ನನಗೆ ಟೈಮ್ ಇಲ್ಲ ಅಂತ ಜಸ್ಟ್ 30 minutes ಅಷ್ಟೇ ಮ್ಯಾರಿನೇಟ್ ಮಾಡಿದ್ದೀನಿ. ನಾವು ಮಿಕ್ಸ್ ಮಾಡ್ತಾ ಇದ್ರೇ ಒಳ್ಳೆ ಸ್ಮೆಲ್ ಬರುತ್ತೆ, ಆವಾಗಲೇ ಗೊತ್ತಾಗ್ಬಿಡುತ್ತೆ ಬಿರಿಯಾನಿ ಯಾವ ಥರ ಇರುತ್ತೆ ಅಂತ. ಚೆನ್ನಾಗಿದೆಯಾ? ಸೊ ಚೂರು ಮ್ಯಾರಿನೇಟ್ ಮಾಡೋಕೆ ಇಕ್ಬೇಕು. ಇವಾಗ ಬೇರೆ ಮಸಾಲಾಸ್ ಮಾಡ್ಕೊಳ್ಳೋಣ. ಬನ್ನಿ. ಎಷ್ಟೊತ್ತು ಮ್ಯಾರಿನೇಟ್ ಮಾಡಬೇಕು ಗೊತ್ತಾ ನಿನಗೆ? ಗೊತ್ತಿಲ್ಲ. ಹಾಫ್ ಆನ್ ಅವರ್. ವೆರಿ ಗುಡ್. ಮ್ಯಾರಿನೇಟ್ ಮಾಡೋಣ. ಹಾಂ, ಓಕೆ.
ಅಕ್ಕಿ ಸ್ವಲ್ಪ 1/2 ಅವರು ನೆನೆಸಿಡಬೇಕು. ಅದಕ್ಕೆ ಬಾಸುಮತಿ ರೈಸ್ ತಗೊಂಡು ಸ್ವಲ್ಪ ಹೊತ್ತು ನೆನೆಸಿಡ್ತಾ ಇದ್ದೀನಿ. ಓಕೆ ಗಾಯ್ಸ್, ನೋಡಿ ಈ ನಮ್ಮಣ್ಣ ಮುಖ ಇದು. ಈ ಮುಖಗೆ ನಮ್ಮಮ್ಮ ಬಿರಿಯಾನಿ ಮಾಡ್ತಾ ಇದ್ದಾರೆ ನೋಡಿ. ನಾನು ಕೇಳಿದ್ರೆ ಬಿರಿಯಾನಿ ಮಾಡೋದೇ ಇಲ್ಲ ನೋಡಿ. ಅಮ್ಮ ಅವನಿಗೆ ಮಾತ್ರ ಅಕ್ಕಿ ಬೇಯಿಸೋಕ್ಕೆ ಅಂತ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು. ಅದು ಚೆನ್ನಾಗಿ ಕುದಿ ಬರಬೇಕಾದ್ರೆ ನಾವು ಅಕ್ಕಿ ಹಾಕಬೇಕು. ಅದಕ್ಕೆ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಬಿರಿಯಾನಿಗೆ ಹಾಕೋ ಐಟಮ್ಸ್ ಎಲ್ಲ ನಾವು ಈ ಅಕ್ಕಿ ಬೇಯಿಸ್ತೀವಲ್ಲ ಆ ನೀರಿಗೆ ಹಾಕಬೇಕು. ಆವಾಗಲೇ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಆಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಸ್ವಲ್ಪನೇ ಹಾಕಬೇಕು. ಮ್ಯಾರಿನೇಟಿಗೆ ಸ್ವಲ್ಪ ಹಾಕಬೇಕು, ಅಕ್ಕಿ ಬೇಯಿಸ್ಬೇಕಾದ್ರೆ ಈಗ ಸ್ವಲ್ಪ ಹಾಕಬೇಕು, ಮತ್ತು ಲಾಸ್ಟಲ್ಲಿ ನಾವು ಬಿರಿಯಾನಿ ಮೇಲೆ ಸ್ವಲ್ಪ ಫ್ಲೇವರ್ಗೆ ಅಂತ ಹಾಕ್ತೀವಿ, ಅದಕ್ಕೆ ಸ್ವಲ್ಪ ಇಟ್ಕೋಬೇಕು. ನಾನು ಉಪ್ಪು ಕೂಡ ಈ ನೀರಿಗೆ ಹಾಕಿ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದೆಲ್ಲ ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ನಾನು ಅದರಲ್ಲಿರೋ ಮಸಾಲೆ ಎಲ್ಲ ನೀರಲ್ಲಿ ಎಳ್ಕೊಬಿಟ್ಟಿರುತ್ತೆ. ಅದೆಲ್ಲ ನಾನು ತೆಗೆದು ಮಕ್ಕಳಿಗೆ ಬಾಯಿಗೆ ಸಿಗುತ್ತಲ್ವ ಅಂದ್ಬಿಟ್ಟು ನಾನು ಅದನ್ನ ಡಿವೈಡ್ ಮಾಡ್ತಾಯಿದ್ದೀನಿ. ನೀರು ಕುದಿಬೇಕಾದ್ರೆ ರೈಸ್ ಹಾಕ್ತಾಯಿದ್ದೀನಿ. ಆ ರೈಸು ಒಂದು 70-80% ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಚಿಕನ್ನು, ಅದನ್ನ ತೆಗೆದು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಆ ಬಿರಿಯಾನಿ ಪಾಟ್ ಬಿಸಿ ಆಗೋವರೆಗೂ ಹೈ ಫ್ಲೇಮಲ್ಲೇ ಇರಬೇಕು. ಅದು ಬಿಸಿ ಆದಮೇಲೆ ನಾವು ಸಿಮ್ಮಲ್ಲಿ ಇಟ್ಕೊಬಿಡ್ಬೇಕು. ನಾವು ರೈಸ್ ಆಫ್ ಬಾಯ್ಲ್ ಮಾಡಿದ್ದೀವಲ್ಲ ಆ ರೈಸ್ನ ತೆಗೆದು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಬಿರಿಯಾನಿ ಚಿಕನ್ ಮ್ಯಾರಿನೇಟ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಲೇಯರ್ ಆಗಿ ಹಾಕ್ತಾಯಿದ್ದೀನಿ. ರೈಸ್ ಎಲ್ಲ ಹಾಕಾದ್ಮೇಲೆ ಆಗಲೇ ಇಟ್ಕೊಂಡಿದ್ವಲ್ಲ ಪ್ಲೇಟಲ್ಲಿ ಅದು ಫ್ರೈಡ್ ಆನಿಯನ್ನು, ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೇಸರಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದು ಕಲರ್ಗೋಸ್ಕರ ನಾನು ಆ ಕೇಸರಿನ ನೆನೆಸಿಟ್ಕೊಂಡು ಅದು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು, ದಮ್ ಕಟ್ಟಬೇಕು. ನಾನು ಆ ದಮ್ ಕಟ್ಟೋದಕ್ಕೋಸ್ಕರ ನಾನು ಚಪಾತಿ ಹಿಟ್ಟು ಮಿಕ್ಸ್ ಮಾಡಿಟ್ಕೊಂಡಿದ್ದೆ. ಅದು ಸ್ವಲ್ಪ ಇತ್ತು, ಅದು ಆಚೆ ಆ ಸ್ಟೀಮ್ ಏನು ಆಚೆ ಬರಬಾರ್ದು ಅನ್ನೋದಕ್ಕೋಸ್ಕರ ಅದು ನೀಟಾಗಿ ಕೂರುತ್ತೆ ಅಂದ್ಬಿಟ್ಟು ನಾನು ಆ ಚಪಾತಿ ಹಿಟ್ಟನ್ನ ಫುಲ್ ಸುತ್ತ ಅದಕ್ಕೆ ಹಾಕ್ಬಿಟ್ಟು ದಮ್ ಕಟ್ತಾಯಿದ್ದೀನಿ. ಚೆನ್ನಾಗಿ ದಮ್ ಆಗಬೇಕು ಅಂದ್ಬಿಟ್ಟು ಇದ್ರ ಮೇಲೆ ವೆಯ್ಟ್ ಇಡ್ತಾಯಿದ್ದೀನಿ. ವೆಯ್ಟ್ ಇಟ್ಟರೆ ಸ್ಟೀಮ್ ಏನೋ ಆಚೆ ಬರಲ್ಲ, ಚೆನ್ನಾಗಿ ದಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಇಡ್ತಾಯಿದ್ದೀನಿ. ಒಂದು 10-15 ಮಿನಿಟ್ಸು ದಮ್ ಆಗಬೇಕು. ಇವಾಗ ತೆಗಿತಾ ಇದ್ದೀನಿ ನೋಡಿ, ರೆಡಿ ಆಗಿದೆ ಬಿರಿಯಾನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದು ಸತಿ ಟ್ರೈ ಮಾಡಲೇಬೇಕು, ನೋಡಿದ್ರೇ ಗೊತ್ತಾಗುತ್ತೆ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆವಾಗಲೇ ಹೇಳ್ತಾ ಇದ್ದೆ ಎಲ್ಲ ರೈಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ, ವೆರಿ ಚೆನ್ನಾಗಿದೆ. ನನ್ನ ಮಕ್ಳಿಗಂತೂ ಈ ದಮ್ ಬಿರಿಯಾನಿ ಫೇವ್ರೇಟು. ನನ್ನ ದೊಡ್ಡ ಮಗ ಅಂತೂ ಹಾಸ್ಟ್ಲಲ್ಲಿದ್ದಾನೆ, ಸೊ ಅವನು ತುಂಬಾ ಮಿಸ್ ಮಾಡ್ಕೋತಾ ಇದ್ದಾನೆ. ನೋಡಿ ತೆಗಿತಾ ಇದ್ದರೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ಹೈದ್ರಾಬಾದಿ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ರೆಡಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ಇದು ನನ್ನ ಅಬಿಗೆ ಲೆಗ್ ಪೀಸ್ ಫೇವ್ರೇಟ್, ಸೊ ಅಬಿಗೋಸ್ಕರ ಇನ್ನೊಂದು ಲೆಗ್ ಪೀಸ್ ಹಾಕೋಕೆ ಸಾಕು ಪೀಸು ಹಾಕಿದ್ದು. ಅಬಿ ಥ್ಯಾಂಕ್ಸ್. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಎಕ್ಸ್ಪ್ರೆಷನ್ ಹೇಗಿರುತ್ತೋ ನೋಡೋಣ ನನ್ನ ಮಕ್ಕಳದು. ಹೇಗಿದೆ? ಚೆನ್ನಾಗಿದೆ. ಹಾಯ್ ಭಾರ್ಗವ್, ಹೆಂಗಿದೆ ನಾನು ಮಾಡಿರೋ ಬಿರಿಯಾನಿ? ಸೂಪರ್. ಇಷ್ಟ ಆಯ್ತಾ? ಹಾಲಿಡೇಸಲ್ಲಿ ನನ್ನ ಮಕ್ಕಳ ಜೊತೆ ಸೇರಿಕೊಂಡು ಬಿರಿಯಾನಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.